ಮತ್ತಷ್ಟು ಸಾಕ್ಷಿದಾರರು ಬರ್ತಿದ್ದಾರೆ. ಅಲ್ಲೇನಾಯಿತು, ನಾವೇನು ನೋಡಿದ್ದೀವಿ, ಯಾರಿಗೆಲ್ಲ ನ್ಯಾಯ ಬೇಕಿದೆ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಈಗ ಏನು ಅನಾಮಿಕ ಇದ್ದಾನೆ, ಅನಾಮಿಕ ಭೀಮನ ಜೊತೆಯಲ್ಲಿ ಹುತ್ತಿದ್ದನ್ನು ಕಣ್ಣಾರೆ ನೋಡಿದವರು ಕೂಡ, ಯಾರೋ ಕೆಲವರು ಕಿಡ್ನಾಪ್ ಮಾಡಿದ್ರು ಅದನ್ನೂ ಕೂಡ ಕಣ್ಣಾರೆ ನೋಡಿದವರು ಕೂಡ ಈಗ ಸಾಲುಗಟ್ಟಿ ನಿಲ್ತಿದ್ದಾರೆ. ಆದರೆ ಆರಂಭದಿಂದಲೂ ಇಲ್ಲಿಯ ತನಕ ನೋಡಿ, ಸಿಂಪಲ್, ಜನಾಕ್ರೋಶ ಹೇಗಿದೆ, ಅದಕ್ಕೆ ಎದುರಾಗಿ ನಿಂತಿರುವಂತಹ ಜನ ಪ್ರತಿಬಂಧಕಾದೇಶವನ್ನು ತರ್ತಾರೆ. ಅನಂತರದಲ್ಲಿ ಪೊಲೀಸ್ ಅಧಿಕಾರಿಗಳ ಮೂಲಕ ಸಾಕ್ಷಿದಾರರನ್ನು ಹೆದರಿಸುವಂತಹ ಪ್ರಯತ್ನ ಮಾಡಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇದೆ, ಆರೋಪ ಇದ್ದೇ ಇದೆ. ಮೂರನೇದ್ದು, ಇದುವರೆಗೂ GPR ತಂತ್ರಜ್ಞಾನವನ್ನು ಬಳಸದೆ ಉತ್ಖನನ ಮಾಡಲಿಲ್ಲ. ಯಾಕಾಗಿ? ಯಾವ ತೊಡಕಿದೆ SIT ಅಧಿಕಾರಿಗಳಿಗೆ? ಒಂದು ಅಚ್ಚುಕಟ್ಟಾದ ಟೀಮ್, ಯಾರೋ ಒಂದು ಇಬ್ಬರನ್ನ ಬಿಟ್ಟು ಇಡೀ ರಾಜ್ಯ ಹಾಸ್ಯಗಣ್ಣಿನಿಂದ ನೋಡ್ತಿದೆ. ಅಲ್ಲಿ ಏನೆಲ್ಲ ಆರೋಪಗಳಿದೆ, ಏನೆಲ್ಲ ಬೂದಿ ಮುಚ್ಚಿದ ಕೆಂಡದಂತಹ ಒಂದು ವಾತಾವರಣ ಇದೆ, ಅದು ತಿಳಿಯಾಗುತ್ತಾ? ಅಸಲಿಯತ್ತೇನು, ಸತ್ಯ ಏನು, ಇವೆಲ್ಲದರ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಭೀಮ ಏನು ಹೂತಂತಹ ಜಾಗಗಳಿದ್ವು, ಆತ ಹೆಣ ತಂದು ಹೂಳ್ತಿದ್ದ, ಅವೆಲ್ಲವನ್ನೂ ಕಣ್ಣಾರೆ ನೋಡಿದಂತಹ ಆ ಗ್ರಾಮದ ಮತ್ತೊಬ್ಬ ಸಾಕ್ಷಿದಾರ ಕೂಡ ಪ್ರತ್ಯಕ್ಷ ಆಗಿ ಈಗ SIT ತನಿಖಾಧಿಕಾರಿಗಳ ಮುಂದೆ ನಿಂತ್ಕೊಂಡು ಇದೇ ಭೀಮನ್ ಜೊತೆಯಲ್ಲಿ ಓಡಾಡ್ತಿದ್ದಾರೆ. ಜಾಗಗಳನ್ನು ಅಗಿಯುವಂತಹ ಜಾಗಗಳಿಗೆ ಹೋಗಿ ಇಲ್ಲಿ ಹೂತಿದ್ದ ಅನ್ನುವಂಥದ್ದನ್ನು ಸಾಕ್ಷೀಕರಿಸ್ತಿದ್ದಾರೆ. ಇದರ ಜೊತೆಯಲ್ಲಿ ಜಯಂತ್ ಅನ್ನುವಂಥವರು ಕೂಡ ರೆಡಿ ಆಗಿದ್ದಾರೆ, ಅವ್ರದ್ದು ಈಗ ಉತ್ಖನನ ನಡೆಯುತ್ತೆ. ಇದರ ಜೊತೆಯಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು, ಬಹುದೊಡ್ಡ ಸ್ಫೋಟಕ ಸಾಕ್ಷಿಯನ್ನು ನಾವು SIT ತನಿಖಾಧಿಕಾರಿಗಳ ಮುಂದೆ ಇರಿಸಿದ್ದೀವಿ. ಅವರ ಹೇಳಿಕೆಯನ್ನು ಅಚ್ಚುಕಟ್ಟಾಗಿ ಬಳಸಿಕೊಂಡು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಅವರಿಗೆ ರಕ್ಷಣೆ ಕೊಟ್ಟು ಸರಿಯಾದ ಕ್ರಮದಲ್ಲಿ ತನಿಖೆ ಆದರೆ ಆಗತ್ತೆ ಅನ್ನೋ ನಂಬಿಕೆ ಇದೆ. ತನಿಖೆ ಆದರೆ ಇದೇ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ನ್ಯಾಯ ಸಿಗತ್ತೆ. ಅವರು ಮುಖ್ಯವಾಗಿ ಹೇಳಿದ್ದಾರೆ, ಯಾರೇನೇ ಎಗರಾಡಲಿ ಒದ್ರಾಡಲಿ ನೋಡಿ, ಇಲ್ಲಿ ತುಂಬ ಮುಖ್ಯ ಅನಿಸೋದು, ಅಲ್ಲಿ ಸತ್ತಿರುವಂಥ ಅಥವಾ ಬಹುದೊಡ್ಡ ಆರೋಪ ಹೊರಿಸಿರುವಂತಹ ಪ್ರಕರಣಗಳಲ್ಲಿ ವಿಕ್ಟಿಮ್ ಆಗಿರುವಂಥವರು ಎಲ್ಲ ಹಿಂದೂಗಳು, ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತೋದು ತಪ್ಪ? ಆದಾಗ್ಯೂ ಯಾಕಂದರೆ ಅಲ್ಲಿ ಯಾರೋ ಒಬ್ಬ ಕಾರ್ಯಕರ್ತ, ಅಂದರೆ ಇವರು ಪಾರ್ಟಿಗೋಸ್ಕರ ಏನಾದರೂ ಕಾರ್ಯಕರ್ತ ಅನಿಸಿಕೊಂಡವನು ಇಂತಹ ಸಂಶಯಾಸ್ಪದ ಸಾವುಗಳಿಗೆ ಬಲಿಯಾದರೆ ಮಾತ್ರ ಪ್ರೊಟೆಸ್ಟ್ ಮಾಡೋದು, ಅವರ ಪರವಾಗಿ ನ್ಯಾಯ ಕೇಳೋದು, ಆ ನಂತರದಲ್ಲಿ ಮತ ಕೇಳೋದು ಮಾಡೋದೇ ಆದರೆ ಯಾವ ಪುರುಷಾರ್ಥಕ್ಕೆ ಆ ಜನ ಹಿಂದೂಗಳು ನನ್ನನ್ನು ಒಳಗೊಂಡು ಈಗ ಈ ಹೆಣ್ಣು ಮಕ್ಕಳ ಪರವಾಗಿ ಒಂದು ನರಪಿಳ್ಳೆ ಸೊಳ್ಳೆ ಕೂಡ ಪ್ರಶ್ನೆ ಮಾಡ್ತಿಲ್ಲ, ಪ್ರೊಟೆಸ್ಟ್ ಮಾಡ್ತಿಲ್ಲ. ಬೇರೆ ಸಂದರ್ಭ ಆದರೆ ದೆಹಲಿಯಿಂದ ಓಡೋಡಿ ಬರ್ತಾರೆ, ಏರ್ಪೋರ್ಟಲ್ಲಿ ಬಂದು ಅಲ್ಲೇ ಪ್ರೆಸ್ ಮೀಟ್ ಮಾಡ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ವಾ? ಅಂದರೆ ಹೆಣ್ಣು ಮಕ್ಕಳು ಮತ ಹಾಕಲ್ಲ ಅಂತಲ್ಲ, ಅವರ ಮತಕ್ಕೆ ಬೆಲೆನೇ ಇಲ್ವಾ? ಇದು ಒಂದು ಕಡೆ. ಆದರೆ ಇಲ್ಲಿ ಹಿಂದೂ ಪರ ಹೋರಾಟಗಾರರು ಅಂತ ಹೇಳುವಂಥವ್ರು ಈಗ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರಲ್ಲ, ಎಲ್ಲ ಸಂದರ್ಭಗಳಲ್ಲೂ ಪ್ರಶ್ನೆ ಮಾಡಬೇಕು, ಎಲ್ಲ ವಿಚಾರದಲ್ಲೂ ಪ್ರಶ್ನೆ ಮಾಡಬೇಕು. ಇಲ್ಲಿ ಅಕಸ್ಮಾತ್ ಏನಾದ್ರೂ ಇದೊಂದು ಕೇಸನ್ನು ಅವರು ಏನು ಬೇಡಪ್ಪ, ಅದೊಂದು ನಮಗೆ ಬೇಡ, ಇನ್ನು ಉಳಿದ ಕಡೆ ಮಾತ್ರ ನಾವು ಪೌರುಷ ತೋರಿಸ್ತೀವಿ, ಬೇರೆ ಕಡೆ ತೋರಿಸಲ್ಲ ಅಂತ ಇದ್ದಾರಾ ಗೊತ್ತಿಲ್ಲ. ಆದರೆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತೋದು ಕೂಡ ತಪ್ಪು ಅನ್ನುವಂತಹ ರೀತಿಯಲ್ಲಿ ಕೆಲವರು ಪ್ರತಿಪಾದನೆ ಮಾಡ್ತಾರಲ್ಲ, ಇದು ಅವರವರ ಕರ್ಮ ಮತ್ತು ಧರ್ಮ. ಸತ್ಯ ಅನ್ನುವಂಥದ್ದು ಗೊತ್ತಾದಾಗ ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಶಿಕ್ಷೆ ಮತ್ತು ಬಹುಮಾನ ಎರಡೂ ಇರುತ್ತೆ. ಅದು ನಾನಾಗಿರಲಿ, ಮತ್ತೊಬ್ಬರಾಗಿರಲಿ, ಮಗದೊಬ್ಬರಾಗಿರಲಿ, ಅವರಿಗೆ ಶಿಕ್ಷೆನೂ ಇರುತ್ತೆ ಮತ್ತು ಬಹುಮಾನನೂ ಇರುತ್ತೆ. ಒಳ್ಳೆಯದಾಗಿದ್ದರೆ ಬಹುಮಾನ ಸಿಗುತ್ತೆ, ಅವರಿಂದ ಕೆಟ್ಟದ್ದಾಗಿದ್ದರೆ ಶಿಕ್ಷೆ ಸಿಗುತ್ತೆ. ಆದರೆ ಆರಂಭಕ್ಕೆ ಮುಂಚೆನೆ ಸತ್ಯ ಸುಳ್ಳು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಾನು ಹೇಳ್ತಿರುವಂಥದ್ದೇ ಸತ್ಯ ಅಂತಲೋ ಬೇರೆಯವರು ಹೇಳ್ತಿರುವಂಥದ್ದು ಸುಳ್ಳು ಅಂತಲೋ ಯಾರೂ ಪ್ರತಿಪಾದನೆ ಮಾಡೋದಕ್ಕಾಗೋದಿಲ್ಲ ಈ ಪ್ರಕರಣದಲ್ಲಿ. ಆದರೆ ಒಂದು ಸತ್ಯ, ಜನ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ದಾರೆ, ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಬಯಸ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೊಳಗಾದ್ರು ಅನ್ನುವಂತಹ ಪ್ರಕರಣದ ಸಾರಾಂಶವನ್ನು ಬೀದಿಯಲ್ಲಿ ನಿಂತು ಮಾತಾಡ್ತಿದ್ದಾರೆ. ಸಾಕಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ ಯೂಟ್ಯೂಬ್ಗಳಿಗೆ.
ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆ ಸುದ್ದಿಗಳನ್ನು ಬಿತ್ತರಿಸುವಂತಹ ದಮ್ಮು, ಧೈರ್ಯ, ತಾಕತ್ತು ಪ್ರದರ್ಶನ ಮಾಡಿಲ್ಲ ಬಿಡಿ. ಯಾವುದೋ ಕಂಠಿಹಾರದ ಪ್ರಕರಣದ್ದು ಆ ಜಾಗದಲ್ಲಿ ತನುಮನ ಧನಗಳನ್ನು ಸಮರ್ಪಿಸಿ ಜೀತ ಮಾಡಿದಂತಹ ಕುಟುಂಬ ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬರುತ್ತೆ. ಗರ್ಭಿಣಿ ಹೆಣ್ಮಕ್ಳನ್ನು ಹೊರಗಡೆ ಕೂರಿಸ್ಕೊಂಡು ನಾನು ಕಣ್ಣೀರು ಹಾಕಿದ್ದೆ ಅಂತ ಆ ತಾಯಿ ಹೇಳ್ತಾಳೆ, ಹಿರಿ ಜೀವ ಹೇಳ್ತಾರೆ. ಅಂಥವರ ವಿಚಾರ ಒಂದು ಸುದ್ದಿ ಮಾಧ್ಯಮದಲ್ಲೂ ಬರಲಿಲ್ಲ ಬಿಡ್ರಿ. ಹೋಗ್ಲಿ, ಹೆಣ್ಣು ಮಕ್ಕಳ ಪರವಾಗಿ ಕ್ಯಾಂಪೇನ್ ಮಾಡಿದಾರಾ? ಆದರೆ ಇನ್ನೊಂದು ಕೆಲಸ ಮಾಡಿದ್ದಾರೆ. ಈ BJP ರಾಜಕಾರಣ ಅಂತಲ್ಲ, BJP, ಕಾಂಗ್ರೆಸ್, JDS ಎಲ್ಲ ಒಂದೇ, ನೋ ಡೌಟ್. ಆದರೆ ಇಲ್ಲಿ ರಾಜಕಾರಣ ತರೋದೇ ಬೇಕಿಲ್ಲ. ಆದರೆ ಪ್ರತಿ ಸಂದರ್ಭಗಳಲ್ಲೂ ಹಿಂದುತ್ವದ ಹೋರಾಟ ಮಾಡುವಂಥವ್ರು ಈ ಹೆಣ್ಣು ಮಕ್ಕಳ ಪರವಾಗಿ ಯಾಕೆ ಧ್ವನಿ ಎತ್ತುತ್ತಿಲ್ಲ? ಬಾಯಿ ಮುಚ್ಕೊಂಡಿದ್ದಾರೆ. ಅದಲ್ಲದೇನೆ ಕೆಲವರು ಮಾತಾಡುವಂಥದ್ದು, ಅನನ್ಯ ಭಟ್ ಅನ್ನುವಂಥವ್ರು ಯಾರೋ, ಅವರು ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಅವ್ರು ಅಲ್ವೇ ಅಲ್ಲ, ಈ ಥರ ಎಲ್ಲ ಮಾತಾಡುವಂಥವ್ರು. ಕೊನೆ ಪಕ್ಷ ಸತ್ಯಾಸತ್ಯತೆ ಗೊತ್ತಾಗಬೇಕು. ಅವರೊಂದು ದೂರು ಸಲ್ಲಿಸಿದ್ದಾರೆ, ಅದಾವೇ ಇದೆ, ಅದು ಕ್ಲಿಯರ್ ಆಗಬೇಕು. SIT ರಚನೆ ಆಗಿದೆ, ಅದು ಅವ್ರ ಕೆಲಸನ ಅವ್ರು ಮಾಡ್ಕೋತಿದ್ದಾರೆ. ಫಸ್ಟ್ ಆಫ್ ಆಲ್ ಇದರಲ್ಲಿ ಅತ್ಯಂತ ಗೌಪ್ಯವಾಗಿ ತನಿಖೆ ಕೂಡ ನಡೀತಿದೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೆಲವು ಸುದ್ದಿಗಳು ಬರುತ್ತೆ, ಅವ್ರಿಗೆ ಯಾರು ಹೇಳಿದ್ರು? ಆಲ್ಟರ್ನೇಟಿವ್ ಮೀಡಿಯಾಗಳಲ್ಲಿ ಸುದ್ದಿ ಹಾಕ್ತಾರೆ, ಅವ್ರಿಗೆ ಯಾರು ಹೇಳಿದ್ರು? ಹಾಗಿದ್ರೆ ಅವ್ರು ಹೇಳಿ ಸುಳ್ಳು ಆದರೆ ಇವ್ರು ಹೇಳಿದ್ದು ಸುಳ್ಳೆ, ಇಲ್ಲ ಅವ್ರು ಹೇಳಿ ಸತ್ಯ ಆದರೆ ಇವ್ರು ಹೇಳಿದ್ದು ಸತ್ಯ ಆಗುತ್ತೆ. ಆದಾಗ್ಯೂ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ಪತ್ರಿಕೋದ್ಯಮದ ಎಥಿಕ್ಸ್ ಏನಿದೆ ಅದರ ಎಲ್ಲೇ ಮೀರದಂತೆ ಕೆಲವರು ನೋಡಿ, ಪತ್ರಿಕೋದ್ಯಮ ಓದಿರೋದಿಲ್ಲ, ತೀರಾ ಕೆಳದರ್ಜೆಯ ಭಾಷೆಯಲ್ಲಿ ಒಬ್ಬರನ್ನು ಬೈಯೋದು, ಅದೇ ಪತ್ರಿಕೋದ್ಯಮ ಅಂತ ಹೇಳುವಂಥದ್ದು ನಿಜಕ್ಕೂ ನಾಚಿಕೆ ಆಗಬೇಕು. ಕೊನೆ ಪಕ್ಷ ಪ್ರಾಮಾಣಿಕ ಪತ್ರಿಕೋದ್ಯಮ ಮಾಡಿದವರಾದ್ರೂ ಗದರಿಸಿ ಹೇಳಬೇಕಲ್ವಾ? ಹಿರಿಯರು ಅನ್ನಿಸ್ಕೊಂಡವ್ರು ದೊಡ್ಡವರು, ಇದೆಲ್ಲಣ್ಣ ಪತ್ರಿಕೋದ್ಯಮ. ಈ ರೀತಿ ಬೈಯಂಗಿದ್ದಿದ್ರೆ ಬೀದಿಲಿ ಒಬ್ಬ ಪತ್ರಕರ್ತ ಹುಟ್ಕೋತಿದ್ನಲ್ಲ. ಮೈಕ್ ಹಿಡ್ಕೊಳ್ಳೋದು, ಕಂಡಪಟ್ಟೆ ಬೈಯೋದು, ಅದೇ ಪತ್ರಿಕೋದ್ಯಮ. ಅದು ಕೆಟ್ಟ ಪದಗಳಲ್ಲಿ ಬೈಯೋದು. ಅರೆ, ಒಂದು ಶ್ರದ್ಧಾಂಜಲಿ ಸುದ್ದಿ ಬರೀಬೇಕಾದ್ರೆ ಅವರ ಹಿನ್ನೆಲೆ ಏನೇ ಇರಲಿ, ಕೆಟ್ಟವರೇ ಇರಲಿ, ಆದರೆ ಅವರ ಸಾವಿನ ಸುದ್ದಿ ಬರೀಬೇಕಾದ್ರೆ ಒಳ್ಳೆಯದನ್ನು ಬರೀಬೇಕು ಅನ್ನುತ್ತೆ ಪತ್ರಿಕೋದ್ಯಮದ ತತ್ವ ಸಿದ್ಧಾಂತ. ಆದರೆ ಇಲ್ಲಿ ಯಾವುದೋ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಮತ್ತೊಬ್ಬರನ್ನು ಬಾಯಿಗೆ ಬಂದಂಗೆ ಅವರ ತಾಯಿ ವಿಚಾರ, ಅವರ ಅಕ್ಕನ ವಿಚಾರ, ಅವರ ತಂಗಿ ವಿಚಾರ, ಈ ಥರ ನಾವು ಮಾತಾಡ್ತಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನಾವು ಎಂತಹ ಸ್ತ್ರೀ ಪೀಡಕರಿರಬೇಕು ಮತ್ತು ತಾಯಿ ನಿಂದಕರಿರಬೇಕು. ನಮ್ಮಿಂದಲೇ ನಾವು ಯಾವ ಸಂದೇಶ ಕೊಡ್ತಾ ಇದ್ದೀವಿ? ಇದೆಲ್ಲ ಒಂದು ಕಡೆ. ಯಾಕಂದರೆ ಈ ಪ್ರಕರಣದ ಸುತ್ತ ನೋಡಿದ್ರೆ 99 ಜನ ಏನೋ ಒಂದು ನಿರೀಕ್ಷೆಯಲ್ಲಿದ್ದರೆ 1% ಜನ ಎದ್ದು ನಿಂತ್ಕೊಂಡು ಎಗ್ರಾಡ್ತಿದ್ದಾರೆ. ಅವ್ರು ಹೇಳಿ 99% ಜನ ಇದ್ದಾರಲ್ಲ, ಅವ್ರು ಸರಿ ಇಲ್ಲ, ಅವ್ರು ಕಚಡಗಳು ಹಾಗೆ ಹೀಗೆ ಅಂತ. ಸರಿ, 99 ಸರಿನೋ 1% ಸರಿನೋ ಅಂತ ಗೊತ್ತಾಗಬೇಕಿದೆ. ಆದರೆ ಒಂದು ಸುಳಿ ಅನ್ನೋದಿರುತ್ತಲ್ಲ ನದಿಗಳಲ್ಲಿ, ಆ ಸುಳಿ ಏನಕ್ಕಿರುತ್ತೆ? ಈ ಜನಾಕ್ರೋಶ ಅನ್ನುವಂತಹ ಸುಳಿ ಏನಕ್ಕಿರುತ್ತೆ? ಒಂದು ನಂಬಿಕೆ, ಇಲ್ಲಪ್ಪ ಅಲ್ಲೇನೋ ತಪ್ಪಾಗಿರ್ಬೋದು, ಆ ಕಾರಣಕ್ಕೋಸ್ಕರ ಇಷ್ಟು ಜನ ಒಪ್ಕೋತಿದ್ದಾರೆ. ಸಾಕಷ್ಟು ಜನ ಒಪ್ಕೋತಿರುವಂಥದ್ದು ಯಾಕೆ? ಅದರಲ್ಲೂ ಹೆಣ್ಣು ಮಕ್ಕಳು ಯಾಕೆ ಆಕ್ರೋಶದ ನುಡಿಗಳನ್ನು ಆಡ್ತಿದ್ದಾರೆ? ಇದೆಲ್ಲ ಕಥೆ ಹೇಳೋದಕ್ಕೂ ಬೇರೆ ಬೇರೆ ಕಾರಣಗಳಿದೆ. ಇವತ್ತಿನ ಎಲ್ಲ ಡೆವಲಪ್ಮೆಂಟ್ಸ್ಗಳನ್ನು ನೋಡಿ. 19(1)A ಎಲ್ರಿಗೂ ಅವಕಾಶ ಇದೆ. ಆದರೆ ಆಚೆಗೆ ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ದೊಡ್ಡ ದೊಡ್ಡ ಸಂಪಾದಕರನ್ನಿಸ್ಕೊಂಡವರು ಕೂಡ ಕೆಟ್ಟ ಪದಗಳನ್ನು ಬಳಸ್ಕೊಂಡು ಅದಲ್ಲ. ಇಲ್ಲಿ ಇನ್ನೂ ಒಂದು ಮುಖ್ಯ ವಿಚಾರ ಏನಂದರೆ, GPR ಬಳಸೋದಕ್ಕೆ ಪ್ರಭಾವಿಗಳು ಬಿಡ್ತಿಲ್ಲ, ಅವರ ಪ್ರಭಾವವನ್ನು ಬಳಸ್ಕೊಳ್ತಿದ್ದಾರೆ ಅಂತ ಅನನ್ಯ ಭಟ್ ಅವರ ವಕೀಲರು ಆರೋಪ ಮಾಡ್ತಿದ್ದಾರೆ. ಇನ್ನೂ ಮುಖ್ಯ ಏನಂದರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ SIT ತನಿಖಾಧಿಕಾರಿಗಳು ಹೋಗಿದ್ದಾರೆ, ದಾಖಲೆಗಳನ್ನು ಸಂಗ್ರಹಿಸುವಂತಹ ಪ್ರಯತ್ನಗಳಾಗಿವೆ. ಇದರ ಜೊತೆಯಲ್ಲಿ ಬೇರೆ ಹಂತದ ತನಿಖೆಗಳು ಕೂಡ ಇನ್ನು ಮುಂದೆ ಆಗುತ್ತೆ. ಈಗೇನು ಒಂದೇ ಕಡೆ ಸಿಕ್ಕಿದೆಯಂತಪ್ಪ, ಮತ್ತೆಲ್ಲೂ ಸಿಕ್ಕಲಿಲ್ಲ, ಸಿಕ್ಕಿದ್ದೆಲ್ಲವನ್ನು ಇಟ್ಕೊಂಡು ಅವರು ತನಿಖೆ ಮಾಡ್ತಾರೆ ಅಂತಲ್ಲ, ಏನೇನು ಸಿಗುತ್ತೋ ಅದನ್ನು ಇಟ್ಕೊಂಡು ತನಿಖೆ ಮಾಡ್ತಾರೆ. ಅದನ್ನೇ ತನಿಖೆ ಅನ್ನೋದು. ನನಗೆ ಇಂಥದ್ದೊಂದು ಸಿಗಲಿಲ್ಲ, ಮೃತನ ಬೆಲ್ಟ್ನ ಒಂದು ಮುಳ್ಳು ಸಿಗಲಿಲ್ಲ, ಅಥವಾ ಅವನ ಅಂಗಿಯ ಒಂದು ಬಟನ್ ಸಿಗಲಿಲ್ಲ, ನಾನು ತನಿಖೆ ಮಾಡಲ್ಲ ಅಂತ ಯಾರೋ ತೆಗೆದಿಡೋದಿಲ್ಲ. ಸಿಕ್ಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅದನ್ನು ಅಚ್ಚುಕಟ್ಟಾಗಿ ಅನಾಲಿಸಿಸ್ ಮಾಡಿ ಅದರ ಹಿಂದಿನ ಮುಂದಿನ ಸಾಂದರ್ಭಿಕ ಸಾಕ್ಷಿಗಳು ಇರ್ಬೋದು, ಅಥವಾ
ಮಗದೊಂದು ಸಾಕ್ಷ್ಯಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ನಂತರದಲ್ಲಿ ತನಿಖೆ ಮಾಡ್ತಾರೆ. ತನಿಖೆ ಹಾಗೇ ಆಗಬೇಕು. ಎರಡರಲ್ಲೊಂದು ಕ್ಲಾರಿಟಿ ಸಿಗುತ್ತೆ. ಅದು ಯಾರೇ 90% ನಿರೀಕ್ಷೆ ಇರುವಂತಹ ಜನ ಹೇಳ್ತಿರೋ ಸತ್ಯಾನ ಅಥವಾ 1% ಜನ ಮಾತಾಡ್ತಿರುವಂಥದ್ದು ಸುಳ್ಳ ಅನ್ನುವಂಥದ್ದು ಪಕ್ಕಾ ಆಗುತ್ತೆ. ಅಲ್ಲಿಯ ತನಕ ಬಹುಪಾಲು ಜನಕ್ಕೆ ಒಂದು ಏನಂತಾರೆ ತಾಳ್ಮೆ ಇಲ್ಲ. ಎಗರಾಡುವಂಥವ್ರು ಎಗರಾಡ್ತಿದ್ದಾರೆ. ಈ ಕಡೆ ಕೂಡ ಕೆಲವರು ಇನ್ನೂ ಎಷ್ಟು ದಿನ ಅದಾಗಲ್ಲ, ಅಷ್ಟು ಸುಲಭಕ್ಕಾಗೋದಿಲ್ಲ. ಸಾಕಷ್ಟು ಪ್ರಕರಣಗಳು ಎಷ್ಟೆಷ್ಟೋ ತಿಂಗಳುಗಳ ಕಾಲ ಎಳ್ಕೊಂಡೋಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಬೇರೆ ಥರ ಇತ್ತು. ಅಲ್ಲಿ ವಿಡಿಯೋ ಸಾಕ್ಷ್ಯಾಧಾರಗಳಿದ್ವು. ಅವುಗಳ ಆಧಾರದಲ್ಲಿ ಬೇರೆ ರೀತಿಯಲ್ಲೇ ತನಿಖೆಯನ್ನು ಆದಷ್ಟು ಬೇಗ ಮುಗಿಸಿದ್ದಾರೆ. ಇಲ್ಲಿ 20-30 ವರ್ಷಗಳ ಕಾಲ ಹಳೆಯದಾದಂತಹ ಕೇಸ್ಗಳು, ಅಸ್ಥಿಪಂಜರಗಳು, ಅವರ ಹೇಳಿಕೆಗಳು, ಇನ್ನೂ ಎಷ್ಟೋ ಜನ, ಸಾವಿರಾರು ಜನ, ಆ ಭಾಗದ ಜನ ಸಾಕ್ಷಿ ಹೇಳೋಕ್ಕೆ ರೆಡಿ ಇದ್ದಾರೆ. ಆದರೆ ಈ 1% ಜನರ ಆರ್ಭಟ, ಅಬ್ಬರ, ಪ್ರಭಾವಗಳ ಎದುರಲ್ಲಿ ಅವರು ಕೂಡ ಹೆದರುತ್ತಿದ್ದಾರೆ. ಜೀವನೋಪಾಯಕ್ಕೋಸ್ಕರ ಯಾವ್ಯಾವ ಕೆಲಸ ಮಾಡ್ತಿರ್ತಾರೋ ಅವರೆಲ್ಲ, ಅವ್ರಿಗೆ ಸತ್ಯ ಗೊತ್ತಿದ್ರೂ ಕೂಡ ಹೇಳೋಕ್ಕಾಗ್ತಿಲ್ಲ. ಹೇಳಿದ್ರೆ ನಮಗೆ ಅದೇ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ರಕ್ಷಣೆ ಕೊಟ್ಟು ಅವತ್ತಿನ ದಿನಗೂಲಿಯನ್ನು ಕೊಡುವಂತಹ ವ್ಯವಸ್ಥೆ ಸರ್ಕಾರ ಮಾಡಿದೆಯಾ? ಕೊಡಬೇಕು, ಕೊಟ್ಟಿಲ್ಲ. ಆದರೆ ಈ ಭೀಮ ಬಂದು ಆ ಏನು ಹೊಟ್ಟೆಪಾಡಿಗೆ ಏನು ಮಾಡ್ಕೋತಿದ್ರೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಅಲ್ಲಿ ನಿಂತಿದ್ದಾರೆ. ದುಡಿಬೇಕಾದಂಥ ಜೀವ, ಮನೆ ಆಧಾರ ಸ್ತಂಭ ಇಲ್ಲಿ ಬಂದು ನಿಂತಿದೆ. ಆದರೆ ಅಲ್ಲಿ ಆ ಕುಟುಂಬ ಯಾವ ರೀತಿ ಜೀವನ ನಡೆಸ್ತಿದೆಯೋ ಗೊತ್ತಿಲ್ಲ ಅವರದ್ದು. ಇಂಥ ಸಂದರ್ಭದಲ್ಲಿ ನ್ಯಾಯ ಅನ್ಯಾಯಗಳ ಒಂದು ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಒಂದಂತೂ ಪಕ್ಕ ಆಗಬೇಕು. ಕಳಂಕ ಬಳ್ದಿರೋದು ಸುಳ್ಳು ಅಥವಾ ಕಳಂಕ ಇದೆ ಅನ್ನುವಂಥದ್ದು ಕ್ಲಾರಿಟಿ ಸಿಗೋ ಸಂದರ್ಭಗಳಲ್ಲಿ ತುಂಬ ದೊಡ್ಡವರು ಅನ್ನಿಸಿಕೊಂಡವರು ಅಬಲರ ಎದುರಲ್ಲಿ ಆರ್ಭಟ ತೋರಿಸುವಂಥದ್ದನ್ನು ದೇವರು ಕೂಡ ಒಪ್ಪೋದಿಲ್ಲ.